ಕೈ ಒದ್ದೆ ಮಾಡ್ತೀರಿ. ಕೈ ಒದ್ದೆ ಮಾಡೋದು ಮಾತ್ರ ಸೋಪ್ ಹಾಕಿ ತೊಳೆಯೋದಿಲ್ಲ, ಉಜ್ಜೋದಿಲ್ಲ. ಇಲ್ಲಿವರೆಗೆ ಆ ಕ್ರಿಮಿಗಳು ಉಳಿತವೆ ಅಲ್ವಾ? ಊಟ ಮಾಡಿದಾಗ ನಮಗೂ ಕಾಯಿಲೆಗಳು ಬೇಗನೆ ಹೊಟ್ಟೆಗೆ, ಜೀವಕ್ಕೆ ನೇರವಾಗಿ ಹೋಗುತ್ತೆ. ಅದಕ್ಕೆ ಯಾವುದೇ ತ್ಯಾಜ್ಯಗಳು ಅಥವಾ ಕ್ರಿಮಿಕೀಟಗಳು ನಮಗೆ ತಾಗಬಾರದು ಹೇಳಿ ಗ್ಲೌಸ್ ಗಳನ್ನ ಹಾಕೋತೀವಿ. ಓಕೆ, ಗ್ಲೌಸ್ ಗಳನ್ನ ತೆಗೆದು ಇವರಿಗೆ ಹಾಕ್ರಿ. ಈಗ ಯಾರಿಗೋ ಅರ್ಥ ಆಯ್ತು. ಈಗ ಹಾಕೊಳ್ರಿ. ಎಲ್ರು ಆಚೆ ತಿರುಗಿ ನೋಡೋಣ. ನೀವು 5 ಜನ ಊಟ ಹೊಡಿತಾ ಇದ್ದೀರೇನ್ರಿ? ಅಪ್ಪ ಹೀರೋ ತಿರುಗಪ್ಪ ಈಚೆ. ಇದು ನಮಗೆ ಇಂಪಾರ್ಟೆಂಟ್. ಇಲ್ಲಿ ಈ ಕೋಣಗಳಲ್ಲಿ ಖಾಲಿ ಕೈಯಲ್ಲೇ ಹಾಕ್ತವೆ. ಆಯ್ತು, ಗ್ಲಾಸ್ ಹಾಕ್ರಿ. ಗ್ಲಾಸ್ ಹಾಕ್ಬೇಕು. ಯಾಕೆ? ಧೂಳು ಹೋಗಬಾರ್ದು ಕಣ್ಣಿಗೆ. ಆಮೇಲೆ ವಾಹನ ಹೊಗೆಗಳು, ವಿಷ ಗಾಳಿಗಳು ಡೈರೆಕ್ಟ್ ಐ ಕಾಂಟ್ಯಾಕ್ಟ್ ಆದ್ರೆ ದೃಷ್ಟಿ ಮಬ್ಬಾಗ್ತದೆ, ನೋವಾಗಿ ಉರಿ ಬರ್ತದೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಕಣ್ಣಿಗೆ ಪೊರೆ ಬರಬಾರ್ದು. ಈ ರೀತಿಯ 3ನೇದು ಮಾಸ್ಕ್ ಇವರಿಗೆ ಶಿಫ್ಟ್ ಮಾಡ್ರಿ. ಗಡಿಬಿಡಿ ಮಾಡಬೇಡಿ. ನಿಧಾನಕ್ಕೆ ನೀವು ಹೇಗೆ ಹಾಕಿದ್ರಿ ಹಾಗೆ ಅವರಿಗೆ ಧರಿಸಿ. ಆ ಶರ್ಟ್ ಕಾಲರ್ ಮಾಡ್ಚಪ್ಪ, ಸ್ವಲ್ಪ ಶಿಸ್ತಲ್ಲಿ ಡ್ರೆಸ್ ಮಾಡೋದು. ಏನದು ಕಾಲರ್? ರೌಡಿಯ?